ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮ ಮುಂದಿಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಅಕ್ಕಿ ರೊಟ್ಟಿ ಮತ್ತು ಹುರುಳಿಕಾಳಿನ ಚಟ್ನಿ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ರೀ. ಬರ್ರಿ, ಯಾರ್ಯಾರು ನೋಡ್ತಾ ಇದ್ರಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ನೋಡಬೇಡ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾ ಮಾಡೋರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ. ಬನ್ನಿರಿ, ಇವಾಗ ಇದನ್ನ ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ನೋಡಿರಿ, 1.5 ಗ್ಲಾಸ್ ಆಗಷ್ಟು ನೀರು ಹಾಕ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ. ಇದು ನೀರು ಕಾಯುವಾಗ ಒಂದು ಸ್ವಲ್ಪ ಉಪ್ಪು ಮತ್ತು ಅಡುಗೆ ಎಣ್ಣೆನ ಹಾಕ್ಕೋಬೇಕಾಕತ್ರಿ. ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತ್ರಿ. ಏನಾದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ಗಾಗಲಿ ಅಥವಾ ಮಕ್ಕಳಿಗೆ ಏನಾದರೂ ಲಂಚ್ ಬಾಕ್ಸ್ಗಾಗಲಿ ತುಂಬ ಚೆನ್ನಾಗಿರ್ತೈತಿ. ಖಂಡಿತ ನೀವು ಕೂಡ ಒಂದು ಸಲ ಆದರೂ ಮಾಡಿರಿ. ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿ ಆದಂಥ ಅಕ್ಕಿ ರೊಟ್ಟಿ ಅಷ್ಟು ಮಸ್ತಾಗಿ ಬರ್ತಾವ್ರಿ. ನೋಡಿರಿ, ನೀರು ಕುದಿ ಹತ್ತೈತಿ. ಅದಕ್ಕೆ ಇವಾಗ 2 ಬಟ್ಲಾಗಷ್ಟು ಸಣ್ಣ ಮೀಡಿಯಮ್ ಸೈಜಲ್ಲಿ 2 ಬಟ್ಲಾಗಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಇವಾಗ ಸುಮಾರು ಒಂದು 5ರಿಂದ 6 ರೊಟ್ಟಿ ಆದರೂ ಮಾಡ್ಕೋಬೋದ್ರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತಾವೆ. ನಾನು ಒಂದು 2 ಜನಕ್ಕೆ ಆಗಷ್ಟು ಈ ಒಂದು ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತೀರಾ ಅಂದ್ರೆ ಜಾಸ್ತಿ ಇದು ಮಾಡ್ಕೋಬೋದ್ರಿ. ನೋಡಿರಿ, ಇವಾಗ ಇದು ಒಂದು ಸ್ವಲ್ಪ ಕುದಿ ಹತ್ತಿತ್ತಲ್ಲ, ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ತಿರ್ಕೋಬೇಕ್ರಿ. ಇದೇನು ಜಾಸ್ತಿ ಏನು ಮುದ್ದೆ ಹಂಗೆ ತಿರುವಂಥ ಅವಶ್ಯಕತೆ ಇರೋದಿಲ್ಲ ರೀ. ನೋಡಿರಿ, ಇಷ್ಟು ನೀಟಾಗೆ ಹಿಟ್ಟು ಕೂಡ್ಕೊಂಡ್ರೆ ಸಾಕ್ರಿ. ಮತ್ತು ಯಾರೆಲ್ಲ ಹೊಸದಾಗಿ ರೊಟ್ಟಿ ಕಲಿಬೇಕಂತೀರಿ, ಈ ಒಂದು ಮೆಥಡಲ್ಲಿ ಕಲೀರಿ. ಭಾಳ ಅಂದ್ರೆ ಭಾಳ ಈಸಿಯಾಗಿ ಬರ್ತೈತಿ. ನೋಡಿರಿ, ಅದನ್ನು ಹಿಟ್ಟು ಆರೋದಕ್ಕೆ ಬಿಟ್ಟಿದ್ದೀನಿ. ಅಷ್ಟರೊಳಗೆ ನೋಡಿರಿ, ಹುರುಳಿಕಾಳು ಚಟ್ನಿಗೆ ರೆಡಿ ಮಾಡ್ಕೊತೀನಿ. ನೋಡಿರಿ, 1 ಬಟ್ಲಾಗಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ. ಇದನ್ನ ಲೋ ಫ್ಲೇಮಲ್ಲಿ ಇಟ್ಟೆ ಚೆನ್ನಾಗಿ ಹುರಿಬೇಕಾಕತ್ರಿ. ಹಸಿ ವಾಸನೆ ಅನ್ನೋದು ಹೋಗ್ಬೇಕ್ರಿ. ಒಂದು ಸ್ವಲ್ಪ ಅದ್ರ ಸುವಾಸನೆ ಅನ್ನೋದು ಗೊತ್ತಾಕತ್ರಿ ನಮ್ಗೆ. ಮತ್ತು ಕಲರು ಚೇಂಜ್ ಆಕತ್ ನೋಡಿರಿ. ಈ ರೀತಿ ಬಟ್ಟೆಯಿಂದ ಚೆನ್ನಾಗಿ ದುಂಡಗಾಗಂಗೆ ಉರಿಬೇಕಾಕತ್ರಿ. ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತ್ರಿ ಹುರುಳಿಕಾಳು ಚಟ್ನಿ ಅಂತ. ನೀವು ತಿಂದಿರ್ಬೋದು ಹುರುಳಿಕಾಳು ಚಟ್ನಿ. ಈ ರೀತಿ ಒಂದು ಮೆಥಡಲ್ಲಿ ಮಾಡಿರಿ, ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರ. ನೋಡಿರಿ, ಈ ಕಲರಲ್ಲಿದ್ದರೆ ನಮ್ಗೆ ಹುರುಳಿಕಾಳು ಹುರಿದಾವಂತ ಅರ್ಥ ರೀ. ಮತ್ತು ಸುವಾಸನೆ ಅನ್ನೋದು ಬರ್ತೈತ್ರಿ. ಅದು ತುಂಬ ಚೆನ್ನಾಗಿ ಬರ್ತೈತಿ ಸುವಾಸನೆ ಅನ್ನೋದು. ನೋಡಿರಿ, ಭಾಳ ಅಂದ್ರೆ ಭಾಳ ಚೆನ್ನಾಗಿ ಹುರಿದಾವ ಹುರುಳಿಕಾಳು. ಇದನ್ನ ಒಂದು ಸೈಡ್ ಎತ್ತಿಟ್ಕೊಂಬಿಡೋಣ. ಬರ್ರಿ, ಅದು ಆರೋದ್ರೊಳಗೆ ಇವಾಗ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿರಿ, ಮೊದಲನೇ ಮುದ್ದಿನ ತಿರುವಿಟ್ಟಿದ್ನೆಲ್ಲ ಆ ಹಿಟ್ಟಿಗೆ ನಾನೇನು ಮತ್ತು ಒಣ ಹಿಟ್ಟು ಅದೇನು ಸೇರಿಸಿಲ್ಲ. ಹಾಗೆ ಒಂದು ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ನೀರು ಒದ್ದೆ ಮಾಡಿಕೊಂಡು ನಾದ್ಕೊಂಡಿದ್ದೀನಿ. ನೋಡಿರಿ, ಇವಾಗ ಬರ್ರಿ, ಈ ರೀತಿ ಉಳ್ಳೆಗಳನ್ನು ಕಟ್ ಮಾಡಿಕೊಂಡು ಮೊದಲಿಗೆ ಈ ರೀತಿ ಕೈಲೇ ತಟ್ಟಬೇಕಾಕತ್ರಿ. ಅದಾದ ಬಳಿಕ ಲಟ್ಟಣಿಕೆ ತೊಗೊಂಡು ರೌಂಡಾಗೆ ನೀಟಾಗೆ ಲಟ್ಟಿಸ್ಬೇಕಾಕತ್ರಿ. ನೋಡಿರಿ, ಈ ಹದದಲ್ಲಿದ್ದರೆ ನಮ್ಗೆ ಅಕ್ಕಿ ರೊಟ್ಟಿ ಅನ್ನೋದು ಬರ್ತಾವ್ರಿ. ಬರ್ರಿ, ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ. 2 ಬದಿಯಲ್ಲಿ ನೀಟಾಗೆ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಸ್ವಲ್ಪ ನೀರು ಹಚ್ಚಿ ಬೇಯಿಸ್ಕೋಬೇಕಾಕತ್ರಿ. ನೋಡಿರಿ, ಆ ರೊಟ್ಟಿ ಬೇಯೊಳಗೆ ಮತ್ತೊಂದು ರೊಟ್ಟಿ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿರಿ, ಈ ರೀತಿ ಕೈಲೇ ಚೆನ್ನಾಗಿ ಬಡ್ಕೊಂಡು ತದನಂತರ ಲಟ್ಟಣಿಕೆ ತೊಗೊಂಡು ಲಟ್ಸಿದ್ರೆ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತಾವೆ. ಎಲ್ಲಿ ಕಟ್ಟಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾವೆ. ಒಂದು ಸ್ವಲ್ಪನೂ ಕಟ್ಟಾಗೋದಿಲ್ಲ. ನೋಡಿರಿ, ಈ ರೀತಿ ಚೆನ್ನಾಗಿ ಉಪ್ಪು ಬರುವಂಥ ಅಕ್ಕಿ ರೊಟ್ಟಿನ ನೀವು ಕೂಡ ಒಂದು ಸಲ ಆದರೂ ಮನೆಯಲ್ಲಿ ಮಾಡಿರಿ. ನಿಮ್ಗೆ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ರೀ, ಇವತ್ತಿನ ರೆಸಿಪಿ. ನೋಡಿರಿ, ಈ ರೀತಿ ನೀರು ಹಚ್ಕೊಂಡು 2 ಬದಿ ನೀಟಾಗೆ ಬೇಯಿಸ್ಕೋಬೇಕಾಕತ್ರಿ. ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಬರ್ತಾವೆ ಅಕ್ಕಿ ರೊಟ್ಟಿ. ಖಂಡಿತ ನೀವು ಕೂಡ ಟ್ರೈ ಮಾಡಿರಿ. ಇದಕ್ಕೆ ಹುರುಳಿಕಾಳು ಚಟ್ನಿನ ಅಂತಾನೆ ಅಲ್ರಿ, ಬೇರೆ ಬೇರೆ ಹೆಸರು ಕಾಳು ಚಟ್ನಿ ಆಗಲಿ ಮತ್ತು ಹೀರೆಕಾಯಿ ಚಟ್ನಿ ಆಗಲಿ ತುಂಬ ಚೆನ್ನಾಗಿ ಹೊಂತೈತ್ರಿ. ನೋಡಿರಿ, 2 ಬದಿಯಲ್ಲಿ ನೀಟಾಗಿ ಹಸಿ ಇರ್ದಂಗೆ ಚೆನ್ನಾಗಿ ಬೇಯಿಸ್ಬೇಕಾಕತ್ರಿ. ನೋಡಿರಿ, ರೊಟ್ಟಿ ಅಂತೂ ರೆಡಿ ಆಯ್ತು. ಬರ್ರಿ, ಇವಾಗ ಒಂದು ಸ್ವಲ್ಪ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿರಿ, ಒಂದು 4-5 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನೊಂದು ಸ್ವಲ್ಪ ತವೆಯಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೆಟ್ಟಿ ಆಗೋಷ್ಟು ಹುಣಸೆ ಹಣ್ಣು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದು 4-5 ಬೆಳ್ಳುಳ್ಳಿ ಗಡ್ಡೆ ಹೆಸರನ್ನ ಈ ರೀತಿ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಇವಾಗ ಫ್ರೆಶ್ ಆದಂಥ ಹಸಿಕಾಯಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ, ತುರಿದು ಹಾಕ್ಕೊಂಡಿದ್ದೀನಿ. ಬರ್ರಿ, ಇದನ್ನ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿರಿ, ಈ ರೀತಿ ತರಿ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ನುಣ್ಣಗೆ ರುಬ್ಬೇಕಾಕತ್ರಿ. ಇದನ್ನ ಒಳ್ಳಲ್ಲಿ ಅರದ್ರಂತೂ ತುಂಬ ಚೆನ್ನಾಗಿ ಬರ್ತೈತ್ರಿ ಚಟ್ನಿ ಅಂತ.
ನೋಡ್ರಿ ಈ ರೀತಿ ನಮ್ಗೆ ಚಟ್ನಿ ಅನ್ನೋದು ರೆಡಿ ಆತ್ರಿ. ಬರ್ರಿ ಇವಾಗ ತಟ್ಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಭಾಳ ಅಂದ್ರೆ ಭಾಳ ಮಸ್ತ ಬರ್ತೈತ್ರಿ. ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಈ ಒಂದು ಅಕ್ಕಿ ರೊಟ್ಟಿ ಮತ್ತು ಹುರುಳಿಕಾಳಿನ ಚಟ್ನಿ. ನೀವು ಕೂಡ ಖಂಡಿತ ಈ ಒಂದು ರೆಸಿಪಿನ ತಪ್ಪದೇ ಮನೆಯಲ್ಲಿ ಮಾಡಿ ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತಿ. ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅದನ್ನ ತಿನ್ಬೇಕಂತ ಅನಿಸ್ತದ್ರಿ. ನೋಡ್ರಿ ಮ್ಯಾಗ ಒಂದು ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಮತ್ತು ಈ ಒಂದು ರೆಸಿಪಿ ಇಷ್ಟ ಆದರೆ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ರೆಸಿಪಿನ ಶೇರ್ ಮಾಡಿ ಸ್ನೇಹಿತರೆ. ಹೀಗೆ ನನ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.